ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಎಲ್ಲಿ ಹೋಗ್ತೀನಿ ಏನೇನು ಮಾಡ್ತೀನಿ ಅಂತ ನೋಡೋದಕ್ಕೆ ತಿಳ್ಕೊಳ್ಳೋದಕ್ಕೆ ನನ್ನ ಹಿಂದೆ ಜನಗಳನ್ನು ಬಿಟ್ಟಿದ್ದೀಯ. ಅವ್ರು ಯಾರು ಅಂತ ನನಗೆ ಗೊತ್ತಾಗಬೇಕು. ಆಗ ಅವ್ರ ಜೊತೆನಲ್ಲಿ ನಿನಗೂ ಗ್ರಾಚಾರ ಬಿಡಿಸ್ತೀನಿ. ನೋಡಿ, ಇಂಥ ಮಾತುಗಳನ್ನ ನನ್ನ ಹತ್ರ ಇಟ್ಕೋಬೇಡಿ. ನಾನು ನಿಮಗೆ ಮೊದಲೇ ಹೇಳಿದ್ದೀನಿ, ಇದು ನನ್ನ ಮತ್ತೆ ತುಳಸಿ ಮಧ್ಯೆ ನಡೀತಿರೋ ವಿಷಯ. ಇದ್ರಲ್ಲಿ ನೀವು ತಲೆ ಹಾಕಿದ್ರೆ ನಿಮ್ಮ ತಲೆನೂ ಉಳಿಯಲ್ಲ. ಶಾರ್ವರಿ, ತುಳಸಿ ನನ್ನ ಮಗಳು, ಅವಳ ಕುಟುಂಬ ನನ್ನ ಕುಟುಂಬ. ನೀನು ಯಾವಾಗ ಸಮರ್ಥನ ಹಿಂದೆ ರೌಡಿಗಳನ್ನ ಬಿಟ್ಟು ಅವನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿಯೋ ಆಗಲೇ ನಿನ್ನ ಪಾಪದ ಕೊಡ ತುಂಬಿತು. ಇನ್ನು ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಏನೋ ಏನ್ ಮಾಡ್ತೀರಾ? ನೀವಾಗ್ಲಿ ನಿಮ್ ಸೊಸೆ ಆಗ್ಲಿ ನನ್ನ ಏನು ಮಾಡ್ಕೊಳಕ್ಕಾಗಲ್ಲ. ನಾನ್ ನಿಮ್ಗೆ ಮತ್ತೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನನ್ನ ದ್ವೇಷ ಇರೋದು ಮಾಧವನ ಮೇಲೆ. ನಿಮ್ಮ ಪ್ರಾಣ ಉಳಿಬೇಕು ಅಂದ್ರೆ ಈ ಮನೆ ಬಿಟ್ಟು ಹೊರಟೋಗಿ. ಇಲ್ಲ ಅಂದ್ರೆ ಮೊದಲು ಹೋಗೋದು ನಿಮ್ಮ ಪ್ರಾಣಗಳೇ. ಗೊತ್ತು, ನನಗೆ ಗೊತ್ತು ನೀನು ಪ್ರಾಣ ತೆಗೆಯುವಂಥ ರಕ್ತ ಪಿಶಾಚಿ ಅಂತ. ಆದರೆ ಒಂದು ಮಾತು ನೆನಪಿಟ್ಕೋ, ನನ್ನ ಮಗಳು ತನ್ನ ಉಸಿರು ಇರೋವರೆಗೂ ಈ ಮನೇನ ಕಾಪಾಡ್ಕೋತಾಳೆ. ಹಾಗೆ ನನ್ನ ಪ್ರಾಣ ಇರೋವರೆಗೂ ನಾನು ನನ್ನ ಮಗಳನ್ನ ಕಾಪಾಡ್ಕೋತೇನೆ. ಆದರೆ ನೀನು ನಿನ್ನನ್ನು ಕಾಪಾಡ್ಕೊಳ್ಳೋಕ್ಕಾಗತ್ತಾ? ಯೋಚನೆ ಮಾಡು. ನಿನ್ನ ನಾಟಕಗಳೆಲ್ಲ ನೆಗೆದು ಬಿತ್ತು. ನಿನ್ನ ಬಣ್ಣನ ಬಯಲು ಮಾಡೋ ಸಮಯ ಹತ್ರ ಬಂತು. ನೀನು ಯಾರು, ನಿನ್ನ ಉದ್ದೇಶ ಏನು ಅನ್ನೋದನ್ನ ಸಾಕ್ಷಿ ಸಮೇತ ನಾಳೆ ಒಳಗೆ ಮನೆಯವ್ರ ಮುಂದೆ ಇಡ್ತೀನಿ. ಸಾಧ್ಯನೇ ಇಲ್ಲ. ನೀವಲ್ಲ, ಆ ದೇವ್ರೆ ಬಂದು ಈ ಮನೆಯವ್ರಿಗೆ ನನ್ನ ಬಗ್ಗೆ ಹೇಳಿದ್ರು ಮನೆಯವ್ರು ಯಾರು ನಂಬಲ್ಲ. ನೀವ್ಯಾವುದೇ ಸಾಕ್ಷಿ ತಂದ್ರು ಅದು ಪ್ರಯೋಜನಕ್ಕೂ ಬರಲ್ಲ. ಭಯ ಭಯ ಆಗ್ತಾ ಇದೆಯಾ ಶಾರ್ವರಿ? ನಡುಗ್ತಾ ಇರೋ ನಿನ್ನ ಧ್ವನಿ, ಕೆಂಪಾಗಿರೋ ನಿನ್ನ ಕಣ್ಗಳು, ಬೆವರ್ತಾ ಇರೋ ನಿನ್ನ ಮುಖ, ಇವೆಲ್ಲ ನಿನಗಾಗ್ತಾ ಇರೋ ಭಯನ ಕೂಗಿ ಕೂಗಿ ಹೇಳ್ತಾ ಇವೆ. ಇಷ್ಟು ದಿನ ನಾನೇನು ಮಾಡೋಕ್ಕಾಗಲ್ಲ ಅಂತ ಇದ್ದೆ ಅಲ್ವಾ? ಈಗ ನನಗೆ ನನ್ನ ಮಾವನ ಸಪೋರ್ಟ್ ಸಿಕ್ಕಿದೆ. ಮಾವ ಹೇಳಿದಾಗೆ ನಾಳೆನೆ ಮನೆಯವ್ರಿಗೆ ಎಲ್ಲ ವಿಷಯನೂ ಹೇಳ್ತೀನಿ. ಹೇಳೋದಾಗಿದ್ರೆ ಇಷ್ಟಿಂದಲೇ ಹೇಳ್ಬೋದಿತ್ತಲ್ಲ. ಸುಮ್ಮನೆ ನನ್ನನ್ನ ಹೆದರ್ಸೋಕ್ ಬರ್ಬೇಡ. ನಾನು ಹೆದರೋಳು ಅಲ್ಲ, ನಿನ್ನ ಮಾತನ್ನ ಈ ಮನೆಯವರು ನಂಬೋದೂ ಇಲ್ಲ. ನಂಬ್ತಾರೋ ಬಿಡ್ತಾರೋ ಅದೇನಾದರೂ ಆಗಲಿ, ಆದರೆ ನಾಳೆನೆ ಮನೆಯವ್ರಿಗೆ ನಿನ್ನ ವಿಷಯ ಗೊತ್ತಾಗಲಿ. ಗೊತ್ತಾಗಲೇಬೇಕು ತುಳಸಿ. ನಾಳೆ ಒಳಗೆ ಎಲ್ಲ ಸಾಕ್ಷಿಗಳನ್ನ ನಾನು ತರ್ತೀನಿ. ಮನೆಯವರೆಲ್ಲ ಇಷ್ಟು ದಿವಸ ನಂಬಿದ್ದು ದೇವತೆನಲ್ಲ, ಒಂದು ದೆವ್ವಾನ ಅಂತ ಅವ್ರಿಗೂ ಗೊತ್ತಾಗ್ಲಿ.
ಉಳಿದ ನಿರ್ಧಾರನ ಮನೆಯವರೇ ತಗೊಳ್ಳಿ. ಶಾರ್ವರಿ, ನಾಳೆನೇ ನಿನ್ನ ಆಟಕ್ಕೆ ಕೊನೆ ದಿವಸ. ನೆನ್ಪಿಟ್ಕೋ, ನಾಳೆನೆ ಕಡೆ ದಿನ. ಬನ್ನಿ ಮಾವ. ಆದರೂ ಅಕಸ್ಮಾತ್ ಮನೆಯವ್ರಿಗೆ ಇವರು ನನ್ನ ಬಗ್ಗೆ ಏನಾದರೂ ಹೇಳ್ಬಿಟ್ರೆ, ಅವರದನ್ನು ನಂಬಿಟ್ರೆ? ಇಲ್ಲ, ಹಾಗಾಗೋಕೆ ನಾನು ಬಿಡಬಾರ್ದು. ನಾನು ಬಿಡಲ್ಲ. ಏನಾದರೂ ಮಾಡಲೇಬೇಕು. ದೀಪಿಕಾ, ಎಲ್ಲಿ ನಿನ್ನ ಅಕ್ಕ ಕಾಣಿಸ್ತಾನೆ ಇಲ್ಲ? ಅವಳಿಗೆ ನಾನು ಮಾಡಿರೋ ಅವಮಾನಕ್ಕೆ ಮುಖ ತೋರ್ಸೋಕ್ಕಾಗದೆ ಎಲ್ಲೋ ಮೂಲೆಯಲ್ಲಿ ಕೂತಿರ್ಬೇಕು. ಈಗ ಅವಳಿಗೆ ಅವಳ ಲೆವೆಲ್ ಏನು ಅನ್ನೋದು ಅರ್ಥ ಆಗಿರುತ್ತೆ. ಅರ್ಥ ಆಯ್ತು, ಎಲ್ಲ ಅರ್ಥ ಆಯ್ತು. ಲೆವೆಲ್ ಏನು ಅಂತ ತೋರಿಸೋ ಟೈಮು ಬಂದಾಯ್ತು. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಅಮ್ಮ ಬೆನ್ನ ಹಿಂದೆ ಇದ್ದಾರೆ ಅಂದಮೇಲೆ ಅಳ್ತಾ ಕೂರೋ ಅವಶ್ಯಕತೆನೇ ಇಲ್ಲ. ಸೂರ್ಯನ ಬೆಳಕು ಬಿದ್ದರೆ ಚಂದ್ರ ಹೊಳಿಲೇಬೇಕು. ಅಂದರೆ ಇದು ಪಕ್ಕ ಅಮ್ಮನ ಪ್ಲಾನೇ ಆಗಿರುತ್ತೆ. ಪೂರ್ಣಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ. ಈ ಅರಮನೆ ಅಂತ ಮನೆಗೆ ಮಹಾರಾಣಿ ಥರ ಕಾಣ್ತಾ ಇದೆಯಾ. ಮಹಾರಾಣಿ ಥರ ಏನು ಬಂತಮ್ಮ? ಅದಕ್ಕೆ ಮಹಾರಾಣಿನೇ. ಅವ್ರನ್ನ ಮೀರ್ಸೋದಕ್ಕೆ ಯಾರಿಂದ ಆಗುತ್ತೆ ಹೇಳಿ? ಅದಕ್ಕೆ ಪಾರ್ಟಿಲಿ ನೀವು ಹೀಗೆ ಮಿಂಚ್ತಾ ಇದ್ರೆ ಪಾರ್ಟಿ ಲೈಟ್ಸೇ ಬೇಕಾಗಿಲ್ಲ. ಎಂಜಾಯ್ ದ ಪಾರ್ಟಿ. ವಾಟ್ ಇಸ್ ದಿಸ್ ದೀಪಿಕಾ? ನಿನ್ ಗಂಡನೇ ಇವಳನ್ನ ಹೊಗಳ್ತಿದ್ದಾನೆ. ಇವಳೇ ಇಷ್ಟು ಗ್ರ್ಯಾಂಡ್ ಆಗಿ ರೆಡಿ ಆಗಿದ್ದಾಳೆ. ಪಾರ್ಟಿ ಅಟ್ರಾಕ್ಷನ್ ಇವಳೇ ಆಗಿದ್ದಾಳೆ. ಶ್ರೀಮಂತಿಕೆ ಅನ್ನೋದು ಬರೀ ಬಟ್ಟೆಲಿ ಇರಬಾರ್ದು, ಮನಸ್ಸಲ್ಲೂ ಇರಬೇಕು, ಆಡೋ ಮಾತಲ್ಲೂ ಇರಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.